ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರದೋಷದ ಸಮಯದಲ್ಲಿ ಸೋಮವಾರ ನೀವು ಈ ರೀತಿಯ ದೀಪಾರಾಧನೆ, ದೀಪಕ್ಕೆ ಈ ಸಣ್ಣ ವಸ್ತುಗಳನ್ನು ಹಾಕೋದ್ರಿಂದ ಒಂದು ದಿವ್ಯ ಶಕ್ತಿ ಅಂತ ಹೇಳ್ತೀನಿ. ಆ ರೀತಿ ನಮ್ಮ ಮನೆಯಲ್ಲಿ ಸ್ವಾಮಿಯ ಆಶೀರ್ವಾದದಿಂದ ನಮಗೆ ಒಂದು ದಿವ್ಯ ಶಕ್ತಿ ಅನ್ನುವಂಥದ್ದೇ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ದೀಪಕ್ಕೆ ಏನಾಗಬೇಕು, ಹಾಗೆ ಸೋಮವಾರ ತಪ್ಪದೆ ಸ್ನೇಹಿತರೆ ನಾವು ಶಿವಸ್ವಾಮಿಯ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ. ಅದಕ್ಕೋಸ್ಕರ ಯಾವುದೇ ಸಮಸ್ಯೆ ಇರಬಹುದು, ಏನೇ ಕೋರಿಕೆ ಇರಬಹುದು, ಎಲ್ಲವನ್ನು ಕೂಡ ನಾವು ಹೇಳ್ಕೊಳ್ಬೇಕು. ಈ ರೀತಿಯ ಕೋರಿಕೆ ಇದೆ, ಈ ಥರ ಸಮಸ್ಯೆ ಇದೆ, ನಮಗೆ ದಾರಿಯನ್ನು ತೋರಿಸು ತಂದೆ ಅಂತಂದ್ಬಿಟ್ಟು ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ, ನಂದಿ ಸಮೇತ ಇರುವಂಥ ಫೋಟೋ ಮನೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಗಂಡ ಹೆಂಡ್ತಿ ಮಕ್ಕಳು ತುಂಬ ಅನ್ಯೋನ್ಯವಾಗಿ ಪ್ರೀತಿ ಗೌರವದಿಂದ ಇರುವಂಥ ಒಂದು ಸುಂದರವಾದ ಸಂಸಾರ ಎಲ್ರಿಗೂ ಸಿಗುತ್ತೆ. ಯಾಕಂದರೆ ಏನೋ ಒಂದು ನಾವು ಎಷ್ಟು ದುಡಿತಾ ಇದ್ದೀವಿ, ಯಾವುದರಲ್ಲೂ ನೆಮ್ಮದಿನೇ ಇಲ್ಲ. ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಜನಕ್ಕೆ ತುಂಬ ಡಿಫ್ರೆನ್ಸಸ್ ಇರುತ್ತೆ, ಏರುಪೇರುಗಳಿರುತ್ತೆ. ಎಷ್ಟೋ ಹೆಣ್ಮಕ್ಳು ಕಷ್ಟಪಡ್ತಾ ಇರ್ತಾರೆ, ಅಥವಾ ಎಷ್ಟೋ ಗಂಡು ಮಕ್ಕಳು ಕೂಡ ಕಣ್ಣೀರಾಗ್ತಾ ಇರ್ತಾರೆ. ಇದು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ದಿಕ್ಕು ತೋಚದೆ ಇದ್ದ ಒಂದು ಸಂದರ್ಭಗಳಲ್ಲೇ ಮಾಡುವಂಥ ದೀಪಾರಾಧನೆ. ಯಾಕಂದರೆ ಸೋಮವಾರ ನಾವು ಶಿವಸ್ವಾಮಿಯನ್ನು ಆರಾಧನೆ ಮಾಡೋದರಿಂದ, ದೀಪಾರಾಧನೆ ಮಾಡೋದರಿಂದ ಸಾಧ್ಯ ಆದರೆ ನೀವು ಹತ್ತಿರದಲ್ಲೇ ಇದ್ದರೆ ಸಂಧ್ಯಾ ಸಮಯದಲ್ಲೂ ಕೂಡ ಶಿವಸ್ವಾಮಿಗೆ ಅಭಿಷೇಕವನ್ನು ಮಾಡ್ಕೊಂಡು ಬರೋದರಿಂದ, ಶಿವಸ್ವಾಮಿ ಅಭಿಷೇಕ ಪ್ರಿಯ. ನಿಮ್ಮ ಶಕ್ತಿಯ ಅನುಸಾರ ಯಾವುದೇ ರೀತಿಯ ಅಭಿಷೇಕವನ್ನು ಮಾಡ್ಕೊಂಡು ಬರಬಹುದು. ಪಂಚಾಮೃತ ಅಭಿಷೇಕ ಮಾಡೋದರಿಂದ, ಗಂಧಾಭಿಷೇಕ ಮಾಡೋದರಿಂದ ಹಾಗೂ ರುದ್ರಾಭಿಷೇಕ ಮಾಡೋದರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ಈ ಒಂದು ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ಇಟ್ಕೊಳ್ಳೋದ್ರಿಂದ ತುಂಬ ಲಾಭ ನಮಗೆ ತಂದು ಕೊಡುತ್ತೆ. ನೆಮ್ಮದಿ ಮುಖ್ಯವಾಗಿ. ಗಂಡ ಹೆಂಡ್ತಿಯನ್ನು ನೋಡಿದ್ರೆ ಶಿವಪಾರ್ವತಿ ಥರ ಇದ್ದಾರಪ್ಪ ಇವರು ಅಂತ ಅನ್ನಬಹುದು. ಆ ಮಟ್ಟಕ್ಕೆ ಒಂದು ಅನ್ಯೋನ್ಯತೆ, ಒಬ್ಬರ ಕಡೆಯಿಂದ ಒಬ್ಬರಿಗೆ ಗೌರವ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಮಕ್ಕಳು ತಮ್ಮ ಮಾತನ್ನು ಕೇಳುವಂಥದ್ದು. ಈಗಿನ ಕಾಲದಲ್ಲಿ ನಾವು ಏನು ಆಸ್ತಿ ಮಾಡ್ತೀವೋ ಬಿಡ್ತೀವೋ, ಮಕ್ಕಳು ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದಾರೆ, ಆರೋಗ್ಯವಂತರಾಗಿದ್ದಾರೆ ಅಂತ ಹೇಳಿದ್ರೆ ಅದೇ ನಮಗೆ ಒಂದು ಕೋಟಿ ಕೊಟ್ಟಷ್ಟು. ಅದಕ್ಕೋಸ್ಕರ ಇದನ್ನು ಕೇಳಿಕೊಂಡು ನೀವು ಪ್ರದೋಷದ ಸಮಯ ಅನ್ನುವಂಥದ್ದು ಪ್ರಕೃತಿಯಲ್ಲಿ ಅಗಾಧವಾದಂಥ ಶಕ್ತಿಯನ್ನು ಅಡಗಿಸ್ಕೊಂಡಿರುತ್ತೆ. ಆ ಶಕ್ತಿ ಅನ್ನೋದು ಬಿಡುಗಡೆ ಆಗುವಂಥ ಸಮಯ. ಅದಕ್ಕೆ ಆ ಸಮಯಗಳಲ್ಲಿ ದೀಪಾರಾಧನೆ ಅನ್ನುವಂಥದ್ದು ದೇವತೆಗಳಿಗೆ ನಾವು ಮಾಡಿದಾಗ ನಮ್ಮ ಕೋರಿಕೆಗಳು, ಮಾನವನು ಆಸೆಗಳು ಜಾಸ್ತಿ ಮಾನವನಿಗೆ ಈಗಿನ ಕಲಿಯುಗದಲ್ಲಿ. ಅದಕ್ಕೆ ಇಷ್ಟಾರ್ಥಗಳನ್ನು, ಕೋರಿಕೆಗಳನ್ನು, ಆಸೆಗಳನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಜಾಜಿಕಾಯಿ ಅನ್ನುವಂಥದ್ದು ಎಲ್ಲರ ಮನೆಯಲ್ಲೂ ಇರುತ್ತೆ. ಇದರಲ್ಲಿ ವಸ್ತುಗಳನ್ನು ತಿಳಿಸುವ ಯಾವುದಾದ್ರೂ ಒಂದನ್ನಾದರೂ ನೀವು ಬಳಸ್ಕೊಂಡು ದೀಪಾರಾಧನೆ ಮಾಡಿ ಸ್ನೇಹಿತರೆ. ಜಾಜಿಕಾಯಿ ಅನ್ನುವಂಥದ್ದು ನಮ್ಮ ಸುತ್ತಮುತ್ತ ಇರುವಂಥ ನಕಾರಾತ್ಮಕ ಶಕ್ತಿಯನ್ನು ಓಡಿಸಿ ನಮಗೆ ಹಣಕಾಸು ಒದಗಿ ಬರುವಂಥ ಎಲ್ಲ ರೀತಿಯ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಅದಕ್ಕೆ ಜಾಜಿಕಾಯಿಯನ್ನು ನೀವು ಹಾಕಿ ಅದನ್ನು ಸ್ವಲ್ಪ ಒಡೆದುಬಿಟ್ಟು ಒಂದು ಚಿಕ್ಕದಾಗಿ ಒಂದು ತುಂಡಷ್ಟು ಕೂಡ ಹಾಕಬಹುದು. ಇಲ್ಲಾಂದರೆ ಒಂದು ಕಾಯಿ ಪೂರ್ತಿಯಾಗಿ ಕೂಡ ದೀಪಾರಾಧನೆಗೆ ಮಾಡಬಹುದು. ಇನ್ನು ಸಕ್ಕರೆಯನ್ನು ಹಾಕಿ, ಚಿಕ್ಕ ಸ್ಪೂನಲ್ಲಿ ಸಕ್ಕರೆ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಎಷ್ಟೋ ವಿಚಾರಗಳಿಂದ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಆರೋಗ್ಯದಲ್ಲಿ ನೆಮ್ಮದಿ ಇರೋದಿಲ್ಲ, ಕರಿಯರ್ ಲೈಫಲ್ಲೂ ಕೂಡ ನೆಮ್ಮದಿ ಇರೋದಿಲ್ಲ, ಮಕ್ಕಳಲ್ಲೂ ಕೂಡ ನೆಮ್ಮದಿ ಇರೋದಿಲ್ಲ. ಈ ಥರ ಹೇಳ್ತಾ ಹೋದರೆ ಟೋಟಲ್ಲಾಗಿ ನಮ್ಮ ಲೈಫಲ್ಲೇ ಏನೂ ಚೆನ್ನಾಗಿಲ್ಲ ಅನ್ನುವಂಥವರಿಗೆ ಇದು ಸಹಾಯ ಮಾಡುತ್ತೆ. ಸ್ವಲ್ಪ ನೀವು ಸಕ್ಕರೆಯನ್ನು ಹಾಕಿ
ಹಾಕೋದ್ರಿಂದ ನಮಗೆ ಯಾವುದೇ ರೀತಿಯ ಕಹಿ ಘಟನೆಗಳು ಇದ್ದರೂ ಕೂಡ ಅವುಗಳನ್ನು ಸುಮಧುರವಾಗಿ ಪರಿವರ್ತನೆ ಆಗುವಂತೆ ಮಾಡುತ್ತೆ, ಶುಭ ಕಾರ್ಯಗಳನ್ನು ಮಾಡುವಂತೆ ಇದು ಸೂಚನೆ ಕೊಡುತ್ತೆ. ಹಾಗೆ ಮುಖ್ಯವಾಗಿ ವಿಭೂತಿ ಶಿವಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ವಿಭೂತಿಯನ್ನು ಯಾರು ಬಳಸ್ತಾರೋ ಅವರ ಮನೆಯಲ್ಲಿ ನೋಡಿ ಎಷ್ಟು ಸಂತೋಷವಾಗಿ ಇರ್ತಾರೆ ಅಂದರೆ ಎಲ್ಲ ಕೋರಿಕೆಗಳು ಕೂಡ ತಪ್ಪದೇ ನೆರವೇರುತ್ತೆ. ಈ ದಿನ ಕೇಳಿಕೊಂಡಿರುವಂಥ ಕೋರಿಕೆ ಆಗಿರಬಹುದು, ಸಮಸ್ಯೆ ಆಗಿರಬಹುದು. ಏಕೆಂದರೆ ಶಿವಸ್ವಾಮಿಗೆ ಈ ರೀತಿಯ ಪ್ರದೋಷದ ಸಮಯದಲ್ಲಿ ಯಾರು ನಂಬಿಕೆ ಇಟ್ಟು ಪೂರ್ತಿಯಾಗಿ ದೀಪಾರಾಧನೆಗೆ ನಾವು ದೀಪ ಹಚ್ಚುವಾಗ ಈಗ ತಿಳಿಸಿದಂಥ ಈ 3 ವಸ್ತುಗಳನ್ನು ಬಳಸ್ಕೊಳ್ಳಿ. ಸಾಧ್ಯವಾದರೆ ಅಕಸ್ಮಾತ್ ನಿಮಗೆ ಇದರಲ್ಲಿ ಯಾವುದಾದ್ರೂ 1, 2 ಇಲ್ಲ ಅಂತ ಹೇಳಿದ್ರು ಕೂಡ ಯಾವುದಾದ್ರೂ ಒಂದಿದ್ರೂ ಕೂಡ ಅದನ್ನು ಭಕ್ತಿಯಿಂದ ಕೇಳಿಕೊಂಡು ದೀಪ ಹಚ್ಚಿದಾಗ ಮುಖ್ಯವಾಗಿ 2 ಬತ್ತಿಗಳನ್ನು ಸೇರಿಸಿ ದೀಪಾರಾಧನೆ ಮಾಡಿ. ಶಿವ ಪಾರ್ವತಿಯ ಒಂದು ಗುರುತಾಗಿ ನಾವು ದೀಪಾರಾಧನೆ ಮಾಡೋದ್ರಿಂದ ಅಷ್ಟೇ ಅನ್ಯೋನ್ಯತೆ, ಪ್ರೀತಿ ಅನ್ನುವಂಥದ್ದು ನಮ್ಮ ಮನೆಯಲ್ಲೂ ಕೂಡ ಬರುವಂತೆ ಮಾಡುತ್ತೆ. ಇದನ್ನು ದೀಪಾರಾಧನೆ ಮಾಡುವಾಗ ನೀವು ಈ ವಸ್ತುಗಳನ್ನು ಹಾಕಿ ನಿಮ್ಮ ಕೋರಿಕೆ ಕೇಳಿಕೊಂಡು ಮನೆ ಕಟ್ಟೋದಿದ್ರೆ ಅಥವಾ ಒಡವೆ ತಗೊಳ್ಳೋದಿದ್ರೆ ಸಮಸ್ಯೆಗಳು ಬಗೆಹರಬೇಕು, ಸಾಲ ತೀರಿಸ್ಕೊಳ್ಬೇಕು. ಯಾಕಂದರೆ ಮುಖ್ಯವಾಗಿ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಲದ ಸಮಸ್ಯೆ ಅನ್ನೋದು ತುಂಬ ಕಾಡ್ತಾ ಇರುತ್ತೆ. ಸಾಲ ಏನೋ ತಗೊಂಡ್ಬಿಟ್ಟಿರ್ತೀವಿ, ಯಾವುದೋ ಒಂದು ಸಮಸ್ಯೆಗೆ, ಮನೆ ಕಟ್ಟೋದಿದ್ರೆ ಅಥವಾ ಮಕ್ಕಳಿಗೆ ಏನೋ ತಗೊಳ್ಬೇಕು, ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಈ ಥರ ಸಾಲ ತಗೊಂಡ್ಬಿಟ್ಟಿರ್ತೀವಿ. ಒಂದ್ರ ಮೇಲೆ ಒಂದು ಸಾಲ ತೀರಿಸೋದಕ್ಕಾಗದೆ ಸಮಸ್ಯೆಯಲ್ಲಿ ಜಾಸ್ತಿ ಇದ್ದಾಗ ಅಂತಹವರು ಈ ದೀಪಾರಾಧನೆ ಮಾಡಿ ಸಾಲದ ಅದರಿಂದ ಮುಕ್ತಿ ಹೊಂದೋದಕ್ಕೆ ದಾರಿಯನ್ನು ಭಗವಂತನು ತೋರಿಸ್ಕೊಡ್ತಾನೆ. ಸ್ನೇಹಿತರೆ, ಈ ದಿನ ನಿಮ್ಮ ಮನೆಯಲ್ಲಿ ಏನಾದರೂ ಶಿವಸ್ವಾಮಿಯ ಫೋಟೋ ಇಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆಯ ದಿನ ನೋಡ್ಕೊಂಡಿದೆ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ. ಆ ಥರ ಇಟ್ಕೊಳ್ಳೋದ್ರಿಂದ ಮುಖ್ಯವಾಗಿ ಮನೆಯಲ್ಲಿ ಜಗಳಗಳು ಆಗೋದಿಲ್ಲ, ಅನುಮಾನ ಅನ್ನೋದು ಇರೋದಿಲ್ಲ, ಕಿರಿಕಿರಿ, ಯಾವಾಗಲೂ ಮನಸ್ತಾಪಗಳು ಅನ್ನೋದು ಇರುತ್ತೆ ನೋಡಿ. ಅಂತಹವರು ತಗೊಂಡು ಬಂದು ಇಟ್ಕೊಂಡ್ರೆ ಇದು ಎಲ್ಲವೂ ಹೊರಟೋಗಿ ಆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ, ಆ ಮನೆಯ ತುಂಬ ಸಮೃದ್ಧಿ ಅನ್ನೋದು ತಂದು ಕೊಡುತ್ತೆ. ಇದೇನೋ ದೀಪಾರಾಧನೆ ಮಾಡ್ತೀವಿ, ಮಾರನೆಯ ದಿನ ಸಾಕಷ್ಟು ಜನ ಮಾಡುವಂಥ ತಪ್ಪು, ಅದಕ್ಕೇ ದೀಪಕ್ಕೆ ಮತ್ತೆ ಎಣ್ಣೆ ಹಾಕಿ ದೀಪಾರಾಧನೆ ಮಾಡಿಬಿಡ್ತಾರೆ. ಆ ಥರ ಮಾಡಬಾರ್ದು. ಬತ್ತಿಗಳ ಸಮೇತ ಅದರಲ್ಲಿ ಹಾಕಿರುವಂಥ ಪ್ರತಿ ವಸ್ತುವನ್ನು ತೆಗೆದು ನಾವು ನೀಟಾಗಿ ಹಚ್ಚ ಹಸಿರಾಗಿ ಇರುವಂಥ ಗಿಡಗಳ ಹತ್ರ ಹಾಕಿಬಿಟ್ಟು ತದನಂತರ ಹೊಸದಾಗಿ ದೀಪಾರಾಧನೆ ಮಾಡಬೇಕು. ಈ ಥರ ಮಾಡ್ಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ.